ಒಬ್ಬ ಹುಡುಗ ಜಾಸ್ತಿ ಕಲೀಲಿಕ್ಕಾಗಲಿಲ್ಲ, ಸೈನ್ಯ ಸೇರಿಕೊಂಡ. 61ನೇ ಇಸ್ವಿ ಚೀನಾ ವಾರ್ ಆಗ್ತಾಯಿತ್ತು. ಚೀನಾ ವಾರದಲ್ಲಿ ಹೋದ, ಡ್ರೈವರ್ ಆಗಿದ್ದ, ಅಲ್ಲೆಲ್ಲ ಕೆಲಸ ಮಾಡಿದ, ಜಾಸ್ತಿ ಕಲ್ತಿಲ್ಲ ಶಾಲೆ. ಯುದ್ಧ ಮುಗೀತು, ಇನ್ನು ತನ್ನ ಊರಿಗೆ ಹೋಗಬೇಕಲ್ಲ, ಟೆಂಪ್ರರಿ ಅಪಾಯಿಂಟ್ಮೆಂಟ್ ಎಲ್ಲ ಅದು. ಡೆಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿದ್ದ ರೈಲ್ವೆ ಸ್ಟೇಷನ್ನಲ್ಲಿ ಕಾಯ್ತಾ ಇದ್ದ. ನನ್ನ ಜೀವನ ಏನು ಅಂದ, ನಾನು ಊರಿಗೆ ಹೋಗಿ ಏನು ಮಾಡೋದಿದೆ, ನನ್ನ ಜೀವನಕ್ಕೇನು ಅರ್ಥ ಇಲ್ಲ. ಊರಿಗೆ ಹೋದ ತಕ್ಷಣ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡ. ಟ್ರೈನಿಗೋಸ್ಕರ ಕಾಯ್ತಾ ಇದ್ದ. ಈ ಪ್ಲ್ಯಾಟ್ಫಾರ್ಮ್ ಮೇಲೆ ತಳ್ಕೊಂಬರ್ತಾರಲ್ಲ ಗಾಡಿ, ಆ ಗಾಡಿಯೊಳಗೆ ಪುಸ್ತಕ ಮಾರ್ತಾಯಿದ್ರು. ಒಂದು ಪುಸ್ತಕ ತೊಗೊಂಡ, ಸ್ವಾಮಿ ವಿವೇಕಾನಂದದು ಕಾಲ್ ಟು ದ ನೇಷನ್, ಅದರ ಮರಾಠಿ ಅನುವಾದ. ಪುಸ್ತಕ ತೊಗೊಂಡ, ಓದ್ತಾ ಇದ್ದ. ಅದು ಎಷ್ಟು ಮನಸ್ಸು ಹಿಡಿದು ಬಿಡ್ತು ಅವನು ಅಂತಂದರೆ, ಛೇ ಬದುಕಿದ್ರೆ ತಾನೇ ಏನ್ರಿ ಸಾಧನೆ ಮಾಡೋದು, ಸತ್ರ ಏನು ಮಾಡ್ತೀನಿ ತಲೆ ನಾನು ಅಂತ ಊರಿಗೆ ಹೋದ. ದೇವಸ್ಥಾನ ಪಕ್ಕದಲ್ಲಿ ಒಂದು ಕೋಣೆ ಹಿಡ್ಕೊಂಡ, ಅಲ್ಲೇ ಕೂತ್ಕೊಂಡ. ಮದುವೆ ಆಗದೆ ಹಾಗೆ ಇದ್ದ ಅವನು. ಊರಲ್ಲಿ ಕೂತ್ಕೊಂಡ, ಈ ಊರು ಸ್ವಚ್ಛ ಮಾಡಬೇಕು, ಈ ತಂಬಾಕು ರಹಿತ ಮಾಡಬೇಕು, ಸಿಗರೇಟ್ ಬಂದ್ ಮಾಡಬೇಕು, ಕುಡ್ತ ಕಮ್ಮಿ ಮಾಡಬೇಕು ಅಂತೆಲ್ಲ ಶುರು ಮಾಡಿ ಒಂದು ಚಳವಳಿ ಮಾಡಿದ. ಕೊನೆಗೆ ಅವನು ಮಾತಾಡಿದ್ರೆ ಭಾರತದ ಪ್ರಧಾನಮಂತ್ರಿಗಳು ಏನು ಹೇಳ್ತಾನೆ ಅಂತ ಕೇಳ್ತಾ ಇದ್ದರು. ಅಣ್ಣಾ ಹಜಾರೆ ಆದರು. ಒಂದು ಕತೆ, ಒಂದು ವಿವೇಕಾನಂದ, ಒಂದು ಪುಸ್ತಕ ಕ್ಯಾನ್ ಚೇಂಜ್ ದ ಲೈಫ್ ಅಂದರೆ ಪ್ರೇರಣೆ ಕೊಡುವಂಥದ್ದು. ನಮ್ಮ ಬೀಚಿಯವರು, ಅವ್ರ ಜೊತೆಗೆ ತುಂಬ ಓಡಾಡಿದವನು ನಾನು. ಹುಡುಗನಾಗಿದ್ದ, ತುಂಬ ಓಡಾಡ್ತಿದ್ದೆ ಅವ್ರ ಜೊತೆಗೆ. ನನ್ನ ಪ್ರಕಾರ ಒರಿಜಿನಲ್ ಹ್ಯೂಮರಿಸ್ಟ್ ಆಫ್ ಕನ್ನಡ ಅಂದರೆ ಬೀಚಿನೇ, ಮೋಸ್ಟ್ ಒರಿಜಿನಲ್. ನಾನು ಒಂದು ಸಲ ತಮಾಷೆ ಮಾಡಿದ್ದೆ, ನೀವು ಪ್ರಾಕ್ಟಿಕಲ್ ಎಜುಕೇಷನಿಸ್ಟು ಅಂದೆ. ಸುಮ್ಮನಿರೋ, ನಾನು ಎಜುಕೇಷನ್ ಸಂಬಂಧ ಇಲ್ಲ ನನಗೆ, ಬರೀ ತಮಾಷೆ ಮಾಡೋದು, ಹಾಸ್ಯ ನಂದು ಅಂದರು. ಇಲ್ಲ ಸರ್, ನೀವು ಪ್ರಾಕ್ಟಿಕಲ್ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಎಜುಕೇಷನಿಸ್ಟ್ ಅಂದೆ. ಹೇಗೆ ಅಂತ ಕೇಳಿದರು. ನೀವು ಬರೆದಿದ್ದೆ ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅದು ತಿಮ್ಮ ಅವ್ರ ಸೃಷ್ಟಿ, ಅದು ತಿಮ್ಮನ ತಲೆ ಅಂತ ಮಾಡಿದ್ದು. ತಿಮ್ಮ ಅಂತ ಹುಡುಗ, ಅಪ್ಪ ಮಗ ಮನೆ ಬಂದು ನಿಂತಿದ್ದಾರೆ. 4 ಜನ ಪೊಲೀಸರು ಒಬ್ಬನು ಹೊಡ್ಕೊಂಡು ಬಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದಾರೆ ರಸ್ತೆಯಲ್ಲಿ. ಅವನು ಅಳ್ತಾ ಇದ್ದಾನೆ, ಬಿಟ್ಬಿಡ್ರಿ ನನ್ನ ಅಂತ ಬೆಡ್ಕೋತಾ ಇದ್ದಾನೆ. ತಿಮ್ಮ ಅಪ್ಪನ ಕೇಳಿದ, ಯಾರವನು, ಯಾಕೆ ಹೊಡಿತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವನ್ನ ಅಂತ ಕೇಳಿದ. ಅಪ್ಪ ಹೇಳ್ದ, ಅವನು ಕಳ್ಳ ಅವನು, ಅದಕ್ಕೆ ಪೊಲೀಸರು ಹೊಡ್ಕೊಂಡು ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ತಕ್ಷಣ ತಿಮ್ಮ ಹೇಳ್ದ, ಅಯ್ಯೋ ಜೈಲಿಗೆ ಹೋಗ್ಲಿಕ್ಕೆ ಕಳುತ್ತಾನ ಇವನು, ನಾ ಶಾಲೆಗೆ ಅಂದ್ಕೊಂಡಿದ್ದೆ ಅಂತ. ಇದು ಜೋಕ್ ಅಂದರೆ ಜೋಕು, ಫಿಲಾಸಫಿ ಅಂದರೆ ಫಿಲಾಸಫಿ. ಅಂದರೆ ಆಗಿನ ಕಾಲದಲ್ಲಿ ಶಾಲೆಗಳೆಷ್ಟು ಅನಾಕರ್ಷಕವಾಗಿದ್ದವು ಅಂದರೆ ಜೈಲಿಗೆ ಹೋಗೋದು ಬೇಕು, ಶಾಲೆಗೆ ಹೋಗೋದು ಬೇಡ. ಇದು ಮೊದಲನೇದು. ಆ ತಿಮ್ಮ ಸತ್ತು ಹೋದ. ತಿಮ್ಮನ ಶವಯಾತ್ರೆ ಆಗ್ತಾಯಿತ್ತು. ಹುಡುಗ ಶಾಲೆ ಮುಂದೆ ಹೋಗ್ಬೇಕು ಹೇಗಿದ್ರು, ಅಲ್ಲಿ ಇಳಿಸಿದ್ರು. ಆ ಶಾಲೆ ಮಕ್ಕಳು, ಹೆಡ್ ಮಾಸ್ಟ್ರು ಬಂದು ನೋಡಲಿ ಹುಡುಗನ್ನ ಅಂತ. ಎಲ್ಲರೂ ಬಂದು, ಅಯ್ಯೋ ಪಾಪ ನಿನ್ನೆ ತನಕ ಚೆನ್ನಾಗಿದ್ದ ತಿಮ್ಮ, ಹೋಗ್ಬಿಟ್ಟ ಇವತ್ತು ಬೆಳಗ್ಗೆ ಅಂತೆಲ್ಲ ದುಃಖ ಹೇಳ್ತಾಯಿದ್ರು. ಕೊನೆಗೆ ಅವ್ರ ಕ್ಲಾಸ್ ಟೀಚರ್ ಬಂದ್ರಂತೆ. ಬಂದು ಮಲಗಿಸಿದ್ರಲ್ಲ ತಿಮ್ಮನಲ್ಲಿ, ಮೊಳಕಾಲು ಊರ ಪಕ್ಕದಲ್ಲಿ ಕೂತು, ಅಯ್ಯೋ ತಿಮ್ಮ ಹೋಗ್ಬಿಟ್ಯಾ ಅಂದ್ರಂತೆ. ತಕ್ಷಣ ತಿಮ್ಮ ಅಯ್ಯೋ ಮಾಸ್ತರು ಒಂದು ಎದ್ದು ಓಡಿದ್ನಂತೆ. ಮೊದಲನೇದು ಶಾಲೆಯ ಬಗ್ಗೆ, ಎರಡನೇದು ಮೇಷ್ಟ್ರ ಬಗ್ಗೆ. ಮೊದಲನೇದು ಶಾಲೆ ಎಷ್ಟು ಅನಾಕರ್ಷಕವಾಗಿದೆ ಅಂತ ಒಂದಾದರೆ, ಎರಡನೇದು ಮೇಷ್ಟ್ರು ನೋಡಿದ್ರೆ ಸತ್ತವನು ಕೂಡ ಎದ್ದು ಓಡಿ ಹೋಗ್ತಾನೆ ಅಂತ. ಇದು ಫಿಲಾಸಫಿ. ಆ ಥರದ ಸಂತೋಷ ಮನೋರಂಜನೆ ಕೊಡುವಂಥದ್ದು ಇದೆ, ಬೇಕಾದಷ್ಟು ಕೊಡುತ್ತೆ ಮನೋರಂಜನೆ.